ಸರ್ಕಾರಿ ಹುದ್ದೆಗಾಗಿ ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ನಮ್ಗೆ ಯಾವುದೇ ರೀತಿಯ ಡೆಡ್ಲೈನ್ಗಳು ದಿನಾಂಕಗಳನ್ನ ಕೊಡಬೇಡಿ, ಈ ಕೂಡಲೇ ಹುದ್ದೆಗಳನ್ನು ಭರ್ತಿ ಮಾಡಿ ಅನ್ನುವಂತಹ ಘೋಷಣೆಯನ್ನು ಮೊಳಗಿಸಿದ್ದಾರೆ. ಜಗತ್ ವೃತ್ತದಿಂದ ಡಿಸಿ ಕಚೇರಿಯವರೆಗೂ ರ್ಯಾಲಿಯನ್ನ ನಡೆಸಲಾಯಿತು. ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆಗೆ ಮಠಾಧೀಶರು ಸಹ ಸಾಥ್ ಕೊಟ್ಟಿದ್ದಾರೆ. ಅಕ್ಸಾ ಸಂಘಟನೆಯ ಅಧ್ಯಕ್ಷ ಕಾಂತಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ತಕ್ಷಣವೇ ನೇಮಕಾತಿ ಆರಂಭ ಆಗಬೇಕು ಅನ್ನುವಂತಹ ಪಟ್ಟನ್ನ ಪ್ರತಿಭಟನಾ ನಿರತ ಉದ್ಯೋಗಾಕಾಂಕ್ಷಿಗಳು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಈಗಾಗಲೇ ಈ ಹಿಂದೆ ಪ್ರತಿಭಟನೆ ನಡೆಸಿದಂತಹ ಉದ್ಯೋಗಾಕಾಂಕ್ಷಿಗಳಿಗೆ ಭರವಸೆಯನ್ನು ಕೂಡ ಕೊಟ್ಟಿತ್ತು. ಆದರೆ ಆ ಭರವಸೆ ಈಡೇರೋದಕ್ಕೆ ಸಮಯಗಳನ್ನ ಹೆಚ್ಚು ತೆಗೆದುಕೊಳ್ಳೋದು ಬೇಕಿಲ್ಲ ಅನ್ನುವಂತಹ ಆಗ್ರಹ ವ್ಯಕ್ತವಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ. ಪ್ರವೀಣ್, ಈಗ ಸದ್ಯ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಸರ್ಕಾರ ಈಗಾಗಲೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ, ಆದರೂ ಈ ಪ್ರತಿಭಟನೆ ಯಾಕೆ? ಪ್ರಮುಖವಾಗಿ ಈಗಾಗಲೇ ಏನಂದ್ರೆ, ಈಗ ಕೆಪಿಎಸ್ಸಿ ಮೂಲಕ ನೇಮಕಾತಿ ಏನಾಗಿದೆ, ಆ ನೇಮಕಾತಿ ಆಗಿದ್ರಲ್ಲಿ ಬಹುತೇಕವಾಗಿ ಅಕ್ರಮವಾಗಿ ನೇಮಕಾತಿ ಆಗಿರೋದ್ರಿಂದ, ಆ ಒಂದು ಅಕ್ರಮವಾಗಿ ನೇಮಕಾತಿ ಆಗಿರೋದ್ರಿಂದ ಎಲ್ಲಾ ಒಂದು ಕೆಪಿಎಸ್ಸಿ ಮುಖಾಂತರ ಎಲ್ಲ ಏನ ಪರೀಕ್ಷೆಗಳಾಗಿವೆ, ಆ ಒಂದು ಪರೀಕ್ಷೆಗಳನ್ನ ಸಂಪೂರ್ಣವಾಗಿ ತನಿಖೆಗೆ ಸಿಬಿಐಗೆ ವಹಿಸಬೇಕು ಅನ್ನೋದು ಒಂದು ಪ್ರಮುಖ ಬೇಡಿಕೆ ಆಗಿದೆ. ಇನ್ನು ಸರ್ಕಾರ ಸದ್ಯ ಈಗ ಬಾಕಿ ಇರುವ ಹುದ್ದೆಗಳನ್ನು ಬೇಗನೆ ಭರ್ತಿ ಮಾಡೋದಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ಹುದ್ದೆಗಳಿಗೂ ಕೂಡ ಕಾಲಮಿತಿಯನ್ನು ನಿಗದಿಪಡಿಸಿಲ್ಲ. ಹೀಗಾಗಿ ಕಾಲಮಿತಿಯನ್ನು ಕೂಡ ಕೂಡಲೇ ನಿಗದಿಪಡಿಸಬೇಕು. ಮುಂದಿನ ದಿನಗಳಲ್ಲಿ ಪಾರದರ್ಶಕವಾಗಿ ಒಂದು ಪರೀಕ್ಷೆಗಳನ್ನು ನಡೆಸಬೇಕು ಅನ್ನೋದೇ ಈ ಒಂದು ಪ್ರಮುಖ ಬೇಡಿಕೆಗಳನ್ನಿಟ್ಟು ಅಥವಾ ಕಲಬುರಗಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಂದು ಹೋರಾಟವನ್ನು ನಡೆಸಿದ್ದಾರೆ. ದೇವಜ್ಯೋತಿ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ನಿಮ್ಮೆಲ್ಲ ಮಾಹಿತಿಗೆ.